ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಬನ್ನಿ ಇವತ್ತಿನ ಪ್ರೊಫೈಲ್ ಬಗ್ಗೆ ನೋಡೋಣ. ಇವರ ವೈಯಕ್ತಿಕ ಪರಿಚಯ ಬಂದು ಹೆಸರು ಶ್ವೇತಾ ಕಂಬಾರ್, ಸ್ಥಳ ದೇವದುರ್ಗ, ವಯಸ್ಸು 26 ವರ್ಷ ತುಂಬಿದೆ. ಸ್ಥಿತಿ ಮದುವೆ ಆಗಿಲ್ಲ. ಕುಟುಂಬ ತಂದೆ ಕೃಷಿಕ, ತಾಯಿ ಮನೆ ಕೆಲಸ, ಸಹೋದರಿಯರು ಇಲ್ಲ. ವಿದ್ಯಾಭ್ಯಾಸ 9th ಪಾಸ್ ಆಗಿದ್ದಾರೆ. ಆಸ್ತಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾರೆ. ಸ್ವಂತ ಆಸ್ತಿ ಇಲ್ಲ. ಸ್ವಭಾವ ಸರಳ ಸ್ವಭಾವ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ ಮಹೀಂದ್ರಾ ಥಾರ್ ಕಾರಿನ ಬಗ್ಗೆನೂ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಇದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಶ್ವೇತಾಳ ಪರಿಸ್ಥಿತಿ. ಶ್ವೇತಾಳ ಹತ್ತಿರ ಹಣವಿಲ್ಲ, ಆದರೆ ಮಾನವೀಯತೆ ತುಂಬಾನೇ ಇದೆ. ಹೊಲಕ್ಕೆ ಹೋಗುವುದು, ತಾಯಿಯ ಜೊತೆ ಮನೆ ಕೆಲಸಕ್ಕೆ ಕೈ ಜೋಡಿಸುವುದು ಇವಳ ದಿನಚರಿಯಾಗಿದೆ. ಯೌವನ ಮೈ ತುಂಬಿಕೊಂಡಿದೆ. ಕನಸುಗಳು ದಾರಿ ನೋಡುತ್ತಿವೆ. ಹೊಸ ಸಂಗಾತಿಯ ಬರುವಿಗಾಗಿ ಮನ ಕುಲುಕುತ್ತಿದೆ. ಆದರೆ ಏನು ಮಾಡುವುದು? ಪರಿಸ್ಥಿತಿ ಸ್ಥಿರವಿಲ್ಲ. ಕಷ್ಟಗಳು ಒಂದಾದ ಮೇಲೆ ಒಂದು ಬರ್ತಾನೆ ಇವೆ. ಹುಡುಗನ ಸ್ವಭಾವ ಹೀಗಿರಲಿ. ನನ್ನ ಪ್ರೀತಿ ಪರಿಶುದ್ಧವಾಗಿದೆ. ನಿಮ್ಮಿಂದ ಕೂಡ ಅದೇ ಬಯಸುವೆ. ಶಾಂತ ಸ್ವಭಾವದ ವ್ಯಕ್ತಿನೇ ನನ್ನ ಜೀವನದ ಸಂಗಾತಿಯಾಗಬೇಕು. ನನ್ನೊಳಗಿನ ತಾಳ್ಮೆ, ಸಹನೆ, ಕಷ್ಟ ನಿನ್ನ ಬದುಕಿನ ಆಶ್ರಯವಾಗಬೇಕು. ಕುಡಿತ, ಕೋಪ, ಶಂಕೆ ಇವು ನನ್ನ ಜೀವನದಲ್ಲಿ ಪ್ರವೇಶ ಮಾಡಬಾರದು. ನಾನು ಪ್ರೀತಿಸಲು ಸಿದ್ಧವಾಗಿದ್ದೇನೆ. ನಿನ್ನ ಜೊತೆ ನಡೆಯಲು ಹೆಜ್ಜೆ ಹಾಕ್ತೀನಿ. ಆದರೆ ನೀನು ಮಾತ್ರ ನನ್ನ ಮನಸ್ಸು ಗೆಲ್ಲಬೇಕು. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2022ನ ಮಹೀಂದ್ರಾ ಥಾರ್ LX ಹಾರ್ಡ್ ಟಾಪ್ ಡೀಸೆಲ್ ಕಾರಿನ ರಿವ್ಯೂ ನೋಡೋದಾದ್ರೆ ಒಳಗಿನ ಫೋಟೋಗಳು ಎಲ್ಲ ಈ ತರಹ ಇದೆ ಅಂತ ಹೇಳಿಕೊಂಡಿದ್ದಾರೆ. ಇದರ ಪ್ರೈಸ್ ಬಂದ್ಬಿಟ್ಟು 17,05,000 ಆಗಿರುತ್ತೆ. 2022ನಲ್ಲಿ ಪರ್ಚೇಸ್ ಮಾಡಿರ್ತಾರೆ. 22,989 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಮೇ 2022 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಡೀಸೆಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ದಾರೆ. ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ತರಹ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ ಇಂಜಿನ್ ಬಂದು 2184 cc ಇದೆ ಮತ್ತು 4 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು 2.2 ಲೀಟರ್ ಡೀಸೆಲ್ ಇಂಜಿನ್ ಆಗಿರುತ್ತೆ ಅಂತಾನು ತಿಳಿಸಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 130 BHP ಮತ್ತೆ RPM ಬಂದು 3750 ಅಂತಾನು ಹೇಳಿದ್ದಾರೆ. ಮತ್ತೆ ಟರ್ಕ್ ಬಂದು 300 Nm ಆಗಿರುತ್ತೆ ಅಂತಾನು ತಿಳಿಸಿದ್ದಾರೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮಗೇನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೇನೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.